ಇಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಅಂದ್ರೆ ನಾನೀಗ ಬೆಂಗಳೂರಿನ ASG ಕಾಲೇಜ್ನಲ್ಲಿ ಇದ್ದೀನಿ. ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಂತಹ ಐಶ್ವರ್ಯ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಪರೀಕ್ಷೆಯನ್ನ ಎದುರಿಸಿದ್ರು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಓಕೆ, ಹೇಗೆ ನೀವು ಪ್ರಿಪರೇಷನ್ ಮಾಡ್ಕೊಂಡಿದ್ರಿ, ಹೇಗೆ ಎದುರಿಸಿದ್ರಿ ಎಕ್ಸಾಮ್ನ ಅನ್ನುವಂಥದ್ದು? ಈ ಕಾಲೇಜ್ ಸಪೋರ್ಟು ಪೇರೆಂಟ್ಸ್ ಸಪೋರ್ಟ್ ಎರಡೂ ಬೇಕು. ಕಾಲೇಜಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನಮಗೆ ಪ್ರಿಪೇರ್ ಮಾಡ್ತಿದ್ರು. ಅಕಸ್ಮಾತ್ ಮಾರ್ಕ್ಸ್ ಏನಾದರೂ ಕಮ್ಮಿ ಬಂದರೆ ಟೀಚರ್ಸ್ ಬಂದು ಗೈಡ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ರು. ಪೇರೆಂಟ್ಸು ಮನೇಲೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರು, ಓದಕ್ಕೆ ಬಿಡ್ತಾ ಇದ್ರು. ಅಂದರೆ ಅಷ್ಟು ಫೋರ್ಸ್ ಇದು ಮಾಡಬಾರ್ದು. ನಮಗೆ ಅನ್ಸ್ದಾಗ ನಾವೇ ಇನ್ನು ಪ್ರೆಷರೈಸ್ ಮಾಡಬಾರ್ದು ಪೇರೆಂಟ್ಸು, ಬಟ್ ನಾವೇ ಓದ್ತೀವಿ. ಪಾಸಿಬಲ್ ಆಯ್ತು. ಕಾಲೇಜ್ ಸಪೋರ್ಟು ಪೇರೆಂಟ್ಸ್. ಓಕೆ, ನಿಮಗೆ ಮೊದಲೇ 6th ರ್ಯಾಂಕ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಅಥವಾ ಫಸ್ಟ್ ಬರುತ್ತೆ ಅನ್ಕೊಂಡಿದ್ರೆ ಹೆಂಗಿತ್ತು ನಿಮ್ಮ ಮೈಂಡ್ ಸೆಟ್, ಹೇಗಿತ್ತು ಅಂತೇಳಿ ಎಕ್ಸಾಮ್ ಬರೆಯುವಾಗ ಅಂತ? ಬರೆಯೋವಾಗ ಈಸಿ ಇತ್ತು. ಫಸ್ಟ್ ರ್ಯಾಂಕ್ ಏನಿಲ್ಲ, ಅಟ್ಲೀಸ್ಟ್ ಸ್ಟೇಟ್ ರ್ಯಾಂಕ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಂದಿದೆ. ಓಕೆ, ಎಷ್ಟು ಖುಷಿ ಆಗ್ತಿದೆ ಇವಾಗ? ಖುಷಿ. 99% ಅಲ್ವಾ, ತುಂಬಾ ಖುಷಿ. ಓಕೆ, ಪೇರೆಂಟ್ಸಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಸಪೋರ್ಟು ಗೈಡೆನ್ಸ್ ಇಂದ ಅವ್ರು ನನಗೆ ಫ್ರೀಡಮ್ ಕೊಟ್ಟರು. ಯಾವ ಕೋರ್ಸ್ ಬೇಕಾದ್ರೂ ತಗೋ, ಯಾವ ಸ್ಟ್ರೀಮ್ ಆದ್ರೂ ತಗೋ ಅಂತ. ಅವ್ರು ಆ ಫ್ರೀಡಮ್ ಕೊಟ್ಟಿದ್ರಿಂದ ನನಗೆ ಇಷ್ಟ ಆಗಿರೋದನ್ನ ತಗೊಂಡು ನಾನು ಅಚೀವ್ ಮಾಡಿದ್ದೀನಿ. ಅಂದ್ರೆ ನಿಮಗೆ ಒತ್ತಡ ಮಾಡಿಲ್ಲ ನೀವು ಇದೇ ಸಬ್ಜೆಕ್ಟ್ ತಗೊಳ್ಬೇಕು ಏನೋ ಅಂತ ಹೇಳಿ? ಆಕ್ಚುಲಿ ಸೈನ್ಸ್ ಅಲ್ವಾ ನೀವು ತಗೊಂಡಿರೋದು? ಸಾರಿ, ಕಾಮರ್ಸ್ ಅಲ್ವಾ ತಗೊಂಡಿರೋದು? ಏನೋ ಸೈನ್ಸ್ ತಗೋ ಅಥವಾ ಆರ್ಟ್ಸ್ ತಗೋ ಅಂತ ಹೇಳಿದ್ರಾ? ಒತ್ತಡ ಮಾಡಿದ್ರಾ? ಸಜೆಷನ್ಸ್ ಕೊಟ್ಟಿದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. 10th ಅಲ್ಲಿ ಸೆಂಟಮ್ ಬಂದಿತ್ತು ಸೈನ್ಸ್ ಅಲ್ಲಿ. ಸೊ ಸೈನ್ಸ್ ತಗೋ ಅಂತ ಹೇಳ್ತಿದ್ರು, ಬಟ್ ಇಲ್ಲ ನನಗೆ ಕಾಮರ್ಸ್ ಬೇಕು ಅಂತ ತಗೊಂಡು ಐ ಹ್ಯಾವ್ ಅಚೀವ್ಡ್ ಇಟ್. ಸೂಪರ್. ಇನ್ನ ಮನೆಯಲ್ಲಿ ಪೋಷಕರು, ಕಾಲೇಜ್ನಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಇತ್ತು ಅಂತ ಹೇಳಿ, ಮನೆಯಲ್ಲಿ ಮತ್ತೆ ಕಾಲೇಜಲ್ಲಿ ಎರಡು ಕಡೆನೂ ಕೂಡ? ಕಾಲೇಜಲ್ಲಿ ಎವ್ರಿ ಮಂತ್ PTB ಎವ್ರಿ ಮಂಡೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. 30 ಮಾರ್ಕ್ಸ್. ಮಿಡ್ ಟರ್ಮ್ ಆದ್ಮೇಲೆ ಟಾಪರ್ಸ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಆ ಟೆಸ್ಟ್ ಸ್ವಲ್ಪ ಟಫ್ ಇರುತ್ತೆ. ನಾವು ಅದನ್ನ ಕ್ರ್ಯಾಕ್ ಮಾಡಿದ್ರೆ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಈಸಿ ಅನ್ಸುತ್ತೆ. ನಮ್ಗೆ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ. ಅದು ಸಪೋರ್ಟ್ ಕಾಲೇಜ್ ಸೈಡ್ ಇಂದ ಬಂದಿದೆ. ಓಕೆ, ಇನ್ನು ಪೇರೆಂಟ್ಸು ಶಿಕ್ಷಕರು ಮಾಮೂಲಿಯಾಗಿ ಸಪೋರ್ಟ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಪ್ರಾಜೆಕ್ಟ್ ಆಗಿರುವಂಥ ಗ್ರೂಪ್ ಸ್ಟಡೀಸು ಆ ಥರದ್ದು ಏನಾದರೂ ಎಫೆಕ್ಟ್ ಆಯ್ತಾ, ಹೇಗೇನು ಅಂತದ್ದು? ಯಾಕಂದ್ರೆ 6th ರ್ಯಾಂಕ್ ಬರೋದು ಅಷ್ಟು ಸುಲಭ ಅಲ್ಲ, ಅದಷ್ಟು ಎಫರ್ಟ್ ಇರುತ್ತೆ. ಏನ್ ಹೇಳಿ ಬಯಸ್ತೀರಾ? ಅಂದ್ರೆ ಸ್ಟಡಿ ಹಾಲಿಡೇಸ್ ಕೊಟ್ಟಾಗ ಟೀಚರ್ಸ್ ಫೋನ್ ಮಾಡಿ ಟೇಕ್ ಓವರ್ ಮಾಡ್ತಿದ್ರು. ಪೇರೆಂಟ್ಸ್ ಕೇಳ್ತಾ ಇದ್ರು ಎಷ್ಟು ಓದ್ತಾ ಇದ್ದಾರೆ, ಇಷ್ಟು ಮಾರ್ಕ್ಸ್ ಬಂದಿದೆ, ಒಂಚೂರು ಎಫರ್ಟ್ ಹಾಕಿದ್ರೆ ರ್ಯಾಂಕ್ಸ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನಮ್ಗೆ ಅವ್ರು ಫೋನ್ ಮಾಡಿದ್ರೆ ನಾವು ಭಯಕ್ಕಿನ್ನ ಓದ್ತಾ ಇದ್ವಿ. ಇನ್ನು ಅವ್ರಿಗೆ ಅಟ್ಲೀಸ್ಟ್ ಅವ್ರನ್ನ ಪ್ರೌಡ್ ಮಾಡಬೇಕು ಅನ್ನೋದು ಓದ್ತಾ ಇದ್ವಿ. ಓಕೆ, ಎಕ್ಸಾಮ್ ಬರೆಯುವಾಗ ಏನಾದರೂ ನರ್ವಸ್ಸು, ಭಯ ಹೇಗೆ ಎದುರಿಸಿದ್ರಿ, ಹೇಗೆ ಬರೆದ್ರಿ ಅನ್ನುವಂಥದ್ದು? ಮಾಮೂಲಿ ಈಸಿಯಾಗೇ ಇತ್ತಾ, ಹೇಗೇನು ಅಂತ? ಅಂದ್ರೆ ನನಗೆ ಸಿಲೆಬಸ್ ನೋಡಿ ಒಂಚೂರು ಭಯ ಆಗಿತ್ತು ಒಂದು ಸಬ್ಜೆಕ್ಟ್ಗೆ, ಬಿಸ್ನೆಸ್ ಅಲ್ಲಿ. ಅದ್ ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಬಿಸ್ನೆಸ್ ಅಲ್ಲಿ 1 ಮಾರ್ಕ್ ಅದು ಹೋಯ್ತು. ಓಕೆ, ರಾಜ್ಯಕ್ಕೆ 6ನೇ ಸ್ಥಾನ ಬಂದಿದ್ದೀರಾ. ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಟೇಟಲ್ಲಿ ಇರುವಂತಹ ಯಾರೆಲ್ಲ ಬರೆದಿದ್ರು ಎಕ್ಸಾಮ್ ಅನ್ನು, ಅವರಿಗೆಲ್ಲ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ? ಸ್ಟ್ರೆಸ್ ತಗೋಬಾರ್ದು ಎಕ್ಸಾಮ್ ಟೈಮಲ್ಲಿ. ನಿಮ್ಗೆ ಏನು ಅಷ್ಟೆಲ್ಲ ಓದಿರ್ತೀರಾ, ಆಲ್ಮೋಸ್ಟ್ ಫ್ಲಾಶ್ ಆಗೇ ಆಗುತ್ತೆ. ಬ್ರೈನ್ ನಿಮ್ಗೆ ಆನ್ಸರ್ ಕೊಡುತ್ತೆ. ನೀವು ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆನ್ಸರ್ ಆಟೋಮೆಟಿಕ್ ಆಗಿ ಬರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಐಶ್ವರ್ಯ ಅವರ ಮಾತಾಗಿತ್ತು. ಅಂದ್ರೆ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿನಿ ಐಶ್ವರ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.